ಕಾಲ ಇದು ವಾದ ಬ್ಯಾಡ ಅನ್ನೋ ಕಾಲಕ್ಕಾಗಿ. ಹೌದು, ನನ್ನ ಬುಕ್ಕದಾಗ ಬೇರೆ ಅದ, ಹೌದು, ನಿಮ್ಮದು ಬುಕ್ಕದಾಗ ಬೇರೆ ಅದ, ಬೇರೆ ಅದ. ಇದ್ರ ಸಹಿತ ಸಮೀಪ ಬಂದಾರ, ಇಲ್ಲೇ ಇದು ಹತ್ರ ಬಂದಾರ ತಿಳ್ಕೊಂಡು. ಹೌದು, ನಮ್ಮೂರಿಗೆ ಕ್ರಾಸದ ಆಟ ತಿಳ್ಕೊಂಡು ಇದು ಸರಿ ಅಂತ ತಿಳ್ಕೊಂಡು ನಾ ನಿಮ್ಗೆಲ್ಲರಿಗೆ ಕಮಿಟಿಯರಿಗೆ ಯಾರಿಗೂ ವಚ್ಚ ಆಗಬಾರ್ದು, ನಿಮ್ಮ ಮಾತಿಗೆ ಬೆಲೆ ಕೊಡ್ಬೇಕು ತಿಳ್ಕೊಂಡು ಸರಿ ಅಂತ ಹೇಳಿದೆ. ಹೇಳಿದ್ರಿಪ್ಪ. ಹನುಮಂತ ಮಾಸ್ತರ್ ನನಗೊಂದು ಪ್ರಶ್ನೆ ಕೇಳಿದ್ರು. ಏನು ಕೇಳಿದ್ರಿಪ್ಪ? ನೋಡಿ, ಪ್ರಶ್ನೆ ಮೊದಲು ಯೂಟ್ಯೂಬ್ದಾಗ ಎಲ್ಲ ಕೇಳ್ರಿ, ರೆಕಾರ್ಡಿಂಗ್ ಕೇಳ್ರಿ. ಕೇಳ್ರಿ. ಏನು ಕೇಳಿದ್ರು? ಒಬ್ಬ ಹಾಲು ಮತದೊಳಗ ಎಲ್ಲಾರು ಹುಟ್ಟದಂಗ ಹುಟ್ಟುದಿಲ್ಲ, ತಾಯಿ ಗರ್ಭದಿಂದ ಹುಟ್ಟಿಲ್ಲ. ಯವಾನಾತ ಎಲ್ಲಾರು ಹುಟ್ಟದಂಗ ನಾ ಹುಟ್ಟಂಗಿಲ್ಲ. ಹೌದೌದು, ನಾ ಬ್ಯಾರೆ ರೀತಿ ಹೌದು ಹುಟ್ಟಿ ಬಂದಾನ, ಬ್ಯಾರೆ ರೀತಿ ಹುಟ್ಟಿ ಬಂದ. ಅವ ಯಾರು? ಕೇಳಿದ ಪ್ರಶ್ನೆ ಹೇಗಿದು? ಇದು ಕೇಳಿರ್ತಕ್ಕಂಥ ಪ್ರಶ್ನೆ ಉತ್ತರ ಇವ್ರ ಪ್ರಶ್ನೆ ಇದು. ಅದಕ್ಕೆ ನನಗೆ ಎಷ್ಟು ಯಥಾಮತಿಗೆ ಸಿಲುಕದ ಪ್ರಕಾರ ನಾ ಒಂದ ಮಾತು ಹೇಳ್ತೀನಿ. ಯಾಕಂದ್ರೆ ನಾನು ಇಲ್ಲೇನು ಕಡೆ ಡಾಲ ಬಂಗಾರ ಅಂತ ಇಲ್ಲ, ಡೊಳ್ಳಿನ ಹಾಣಿಕೆ ಅದ, ಗಂಧರ್ವ ವಿದ್ಯೆ ಅದ. ಹೌದು, ಹೌದಿಲ್ಲ? ನಾ ಇದ್ದಿದ್ದು ಮಾತು ಇದ್ದಂಗೆ ಹೇಳ್ತೀನಿ, ಕರೆ ಸುಳ್ಳು ಹೇಳವಲ್ಲ. ಇನ್ನು ನಾ ಏನ್ ಹೇಳಿದ್ರಿಪ್ಪ? ಆ ಹಾಲಿನ ಗುಂಡಿ ಒಳಗ ಅಂಶದ ಮುತ್ತೆ ಹುಟ್ಟ್ಯಾನ. ಇದು ತಪ್ಪ. ಇದು ಪುರಾಣ ಆಧಾರ. ಮತ್ತ ಇದು ಸಿದ್ಧರಲ್ಲಿ ಭೇದಿಲ್ಲ, ಎಲ್ಲಿಲ್ಲ. ನಾ ಭೇದ ಮಾಡೋರಲ್ಲ. ವರರಾತ್ ಮಾಸ್ತರ ಅಂಶದ ಮುತ್ಯಾನ ಮಾರ್ಗ ಮತ್ತು ಮಾಳಿಂಗ್ರಾನ ಮುತ್ಯಾನ ಮಾರ್ಗ ಒಂದೇ ತೂಕದೊಳಗಿಟ್ಟು ನೋಡ್ಕೊಂಡು ಬಂದವಂದ್ರೆ ನಾನು. ಹೌದಲ್ಲ, ನಾ ಅಲ್ಲಿ ಭೇದ ಇಲ್ಲಿ ಪ್ರಶ್ನೆ ಕೇಳಿದೀನಿ. ಹಾಲು ಮತದೊಳಗ ಯೋನಿಯಿಂದ ಹುಟ್ಟಲಾರ್ದವ, ಎಲ್ಲ ಹುಟ್ಟದಂಗ ಹುಟ್ಟಬಾರ್ದು. ಹೌದು, ಆ ಮಸ್ಜಿದ್ ಮತ್ತೆ ಹಾಲಿನ ಗುಂಡಿಗೆ ಹುಟ್ಟದಂಗ ತಿಳ್ಕೊಂಡು ಪುರಾಣ ಆಧಾರವಾಗಿ ಉತ್ತರ ಹೇಳಿ. ಹೌದು. ಇನ್ನೊಂದೇನಪ್ಪಾ ಅಂದಕ್ಕೆ ಒಬ್ಬಕ್ಕೆ ಹೆಣ್ಣು ಮಗಳು ಕಿವಿಯಿಂದ ಹುಟ್ಟ್ಯಾಳ. ಆಕೆಗೆ ಅಡವಿ ಕೋಮಾಲತಿ ಹೆಸರೈತಿ ಅಂತ ತಿಳ್ಕೊಂಡು ಅದು ಪುರಾಣ ಆಧಾರ ಹೇಳಿ. ಹೌದಲ್ಲ? ಹೌದಾ? ಇನ್ನ ಬೀರೇಶ್ವರ ಗಡಿನಾಡು ಬೀರೇಶ್ವರ ಪುರಾಣದೊಳಗ ಏನಾದ್ರಿಪ್ಪ? ಅದ್ರೊಳಗ ಮೂಗಿನಿಂದ ಆ ಬಸವಣ್ಣನ ಮೂಗಿನಿಂದ ಆ ಅಖಂಡೇಶ್ವರ, ಹೌದಾ, ಮುಖಂಡೇಶ್ವರನ ಹುಟ್ಟ್ಯಾನ ಅಂತ ತಿಳ್ಕೊಂಡು ಅದನ್ನು ಉತ್ತರ ಹೇಳಿದೀವಲ್ಲ. ಇನ್ನ ಜಾನಪದ ಪುಸ್ತಕದೊಳಗ ಬೀರಪ್ಪ ಸುರಮ್ದಯ್ಯ ಇವನಿದ್ದ ಹುಟ್ಟದವಲ್ಲ ಅಂತ ತಿಳ್ಕೊಂಡು ಆ ಉತ್ತರ ಹೇಳಿನಿ. ಇನ್ನು ಕೊನೆಗೆ ಏನ್ ಹೇಳಿದ್ರಿಪ್ಪ? ಕರಿಯಾಲ ಲಿಂಗೇಶ್ವರ ಪುರಾಣದೊಳಗ ಒಬ್ಬ ಬೆನ್ನಿನಿಂದ ಹುಟ್ಟ್ಯಾನ ಅಂತ ಹೇಳಿ ನಿನಗೆ. ಹೌದು, ಪ್ರಶ್ನೆ ಕೇಳಿದಿದೆ. ನೀನು ಪ್ರಶ್ನೆ ಕೇಳಿದ್ದು ಇದೆ. ಬೆನ್ನಿನಿಂದ ಹುಟ್ಟ್ಯಾನ ಅಂದ ಕೂಡಲೇ ನಾನು ಉತ್ತರ ಹೇಳಿನ ಅದನ್ನ ಬೆನ್ನಿನಿಂದ ಹುಟ್ಟ್ಯಾನ ತಿಂಗ್ ಹೇಳಿನಿ. ಹೌದಾ? ಹೆಸರು ಮುಂದೆ ನಾ ಯಾಕೆ ಬಿಟ್ಟಿನ ಅದನ್ನ? ಯಾಕ್ರಿಪ್ಪ? ಸರ್ ಎಟ್ಟರೆ ತಿಳ್ಕೊಂಡವ್ರ ಅದಾರ, ಎಟ್ಟರೆ ಶಾನ್ಯಾರ ಅದಾರ. ಹೌದು, ನಾವಂತೂ ಮಾತಾಡಂಗಿಲ್ಲ. ಹೌದು, ಯಾಕಂದ್ರೆ ಮತ್ತೆ ಮುಂದ 5ನೇ ತಾರೀಕಿಗೆ ಮುದೋಳದಾಗ ನಿಮ್ಮ ಕಾರ್ಯಕ್ರಮನೇ ಅದಾವ ಗುರುಗಳ. ಅದಾವ್ರಿಪ್ಪ, ಮುದೋಳ ಪಟ್ಟಣದೊಳಗೆ ಅದಾವ. ಮುಂದಿನ ತಿಂಗಳು 5ನೇ ತಾರೀಕಿಗೆ ನಿಮ್ಮ ಕಾರ್ಯಕ್ರಮ ಅದಾವು. ಅದಕ್ಕೆ ನಾನು ಸರ್ ಎಟ್ಟು ಹೊಂದ್ಕೊಂಡಾರ. ಬೆನ್ನಿನಿಂದ ಹುಟ್ಟಾರ್ದವ ಇದ್ರೆ ಹೆಸರು ಹೇಳ್ಬೇಕಾಗಿತ್ತು ನೀವು. ಬೆನ್ನಿನಿಂದ ಹುಟ್ಟಾರ ಹೇಳಿದೇವರ ಕರಿಯಾಲ ಲಿಂಗೇಶ್ವರ ಪುರಾಣದೊಳಗ ಬೆನ್ನಿನಿಂದ ಹುಟ್ಟ್ಯಾನ ಅಂತ ಹೇಳ್ಯಾವ. ಹೌದಾ? ಮುಂದೆ ಕುಂಟಿ ಸಿದ್ದಪ್ಪ ಕುಸಮನ ಹೊಟ್ಟಿಲತ್ತನ ಹೇಳವ್ರ ದೇವ್. ಹೌದು, ಸಾರು ಇದಕ್ ಸರಿ ಅಂತಾರೋ ತಪ್ಪಂತಾರ ಅಂದ್ಕೊಂಡು ಜಗಜ ಅಂತಾರ ಪರಕ್ಕಾದ್ರಿ ಗಡ ಮಾಡಿಸ್ಬಿಟ್ಟು ಹೆಸರು ಹೇಳಿಲ್ಲ ಸಾರ. ನಿಮ್ಮ ಪುರಾಣದಾಗ ನಿರಂಜನ, ನನ್ನ ಪುರಾಣದಾಗ ಏನೈತಿ ಹೇಳಿದ ಉತ್ತರ. ನನ್ನ ಪುರಾಣದಾಗ ನಿರಂಜನ ಐತಿ. ಹೌದು, ನಿನ್ನ ಪುರಾಣದಾಗ ಏನೈತಿ ನಿರಂಜನ ಸ್ವಾಮಿ ಅಂತ ನೀವು ಉತ್ತರ ಹೇಳಿ. ಸ್ವಾಮಿ ನಾ ತಪ್ಪತ್ ಹೇಳ್ಬೋದಾಗಿತ್ತಲ್ಲ, ಅವಾಗೇ ನಾನು ಹೇಳ್ಬೋದಾಗಿತ್ತಲ್ಲ. ಯಾಕೆ ಹೇಳಿಲ್ಲ? ಹೇಳಬಾರ್ದು. ಇದು ಯಾವ್ದು ವಾದ ಬೇಡ. ಹೌದಾ? ಇದನ್ನ ವಾದ ಬೇಡ ತಿಳ್ಕೊಂಡು ನಾ ನೇರವಾಗಿ ಅಭಿಮಾನ ಸೋಡ ಮುಕ್ತಿ ರೋಗ ತಿಳ್ಕೊಂಡು ವಾದ ಬೇಡ. ಮಾಳಿಂಗ್ರಾಯನ ಮಠ ಮನಿ, ಅಂಶದ ಮಠ ಮನಿ, ಲಗ್ಮಾದೇವಿ ಪೌಳಿ ಒಳ್ಳೆ ಜಾಗ ತಿಳ್ಕೊಂಡು ವಾದ ಬೇಡ ತಿಳ್ಕೊಂಡು ನಾನು ಕಮಿಟಿಯವ್ರಿಗೆ ಬೆಲೆ ಕೊಟ್ಟು ಹೂ ಅಂದಿದ್ದೇನೆ. ಹೌದು, ಕರೆ ನೀನು ಬೆನ್ನಿನಿಂದ ಹುಟ್ಟಾಡ್ದ, ನಾ ಬೆನ್ನಿನಿಂದ ಹುಟ್ಟ್ಯಾನ ಅಂತ ಹೇಳಿನಾದ್ರು ಆಧಾರ ಹೇಳಿ ನಿನಗ. ಅವರೇ ಹೇಳ್ತಾರ, ಉತ್ತರ ಹೇಳಿರತ್ತ, ಕರೆ ಹೆಸರಟ್ಟಿ ಹೇಳಿಲ್ಲತ್ತವ್ರಿ. ನೋಡಿ ವಿಚಾರ ಮಾಡಿ. ನೀವು ನಮ್ದಾಗ ನಿರಂಜನ ಅದ, ನಿಮ್ದಾಗ ಸ್ವಾಮಿ ಅದ, ಯಾರ ಉತ್ತರ ಅಂದ್ರೆ ಏನು ಹೇಳೋರದೀನಿ? ಹೆಂಗಾಗಬಾರ್ದು ಉತ್ತರ ಯಾಲ್ಲಂದ್ರೆ ಏನು ಹೇಳೋರದೀನಿ? ಅದಕ್ಕೆ ಇದನ್ನು ವಾದ ಬೇಡ ತಿಳ್ಕೊಂಡು ಹೇಳ್ಕೊತ ಬಂದೀನಿ. ಇನ್ನು ನಾವುಗಳೇ ಒಂದು ಪ್ರಶ್ನೆ ಕೇಳಿದ್ದೆ, ಹೇಳಿದ್ರು ಅವ್ರು. ಮತ್ತ ಏನತ್ತ? ಮುಂದಿನ ಸಂಜೆ ಹುಡುಕಾಡ್ತೀನಿ ಹೇಳ್ತೀನಿ ಅಂತ ಹೇಳಿದ್ರು. ನೋಡ್ರಿ, ನಂದೊಂದು ಕಮಿಟಿಯವ್ರ ವಿನಂತಿ ಐತಿ. ನೀವೇನು ಹೇಳಿದ್ರಿ? ಸಂಧಿ ಬರ್ತದೋ ಬರಂಗ ಅಂತ ಹೇಳಿದ್ರಿ. ಮತ್ತೆ ಅವ್ರಿಗೆ ಯಾಕೆ ಅವಕಾಶ ಕೊಟ್ರಿ? ಸರ್ ಹೇಳಿಲ್ಲ, ಹೇಳ್ಯಾರ ಹೋಗ್ಯಾರ ಅವರು. ಸರ್ ನಾ ಉತ್ತರ ಹೇಳಿ ನಾನು
ನಾ ಮುಂದಿನ ಸಂಧಿ ಹುಡುಕ್ಯಾಡ್ತೀನಿ ಅಂತ ಹೇಳಿಲ್ಲ. ನಾ ಏನೇನಿ ಹುಡುಕ್ಯಾಡ್ತೀನಿ ಅಂತ ಹೇಳಿಲ್ಲ ಉತ್ತರ. ಇಲ್ರಿ ಕಾಕ, ನಾನು ಉತ್ತರ ಹುಡುಕ್ಯಾಡ್ತೀನಿ ಮುಂದಿನ ಸಂಧಿ ಹೇಳ್ತೀನಿ ಅಂತ ಹಿಂಗೆ ಹೇಳಿಲ್ಲ ನಾನು. ಈಗ ಅವ್ರೇನು ಹೇಳಿದ್ರು, ಮುಂದಿನ ಸಂಧಿ ಹುಡುಕ್ಯಾಡ್ತೀನಿ ಸಿಕ್ಕಿ ಹೇಳ್ತೀನಿ ಅಂದಾರಿಲ್ಲ. ಹೇಳ್ಯಾರೇನ್ರಿ ಕಾಕರ? ಸಿಕ್ಕಿಲ್ಲ ಅಂತ ಹೇಳ್ಬೇಕಲ್ರಿ, ಹೇಳ್ಬೇಕಲ್ರಿ. ಅದಕ್ಕೇನು ತಪ್ಪಿದು? ವಾದಿಲ್ಲ ಇದಾಗ ಏನು ವಾದಿಲ್ಲ ಸರ್. ನಾನು ನಿಮಗೆ ಮರ್ಯಾದೆ ಕಮಿಟಿಯವ್ರಿಗೆ ಮರ್ಯಾದೆ ಕೊಟ್ಟು ಮಾತಾಡಿಂತಮ್ಮ. ನಾ ಏನು ಹೇಳ್ತೀನಿ, ನಿಮ್ಮ ಪ್ರಕಾರ ನಡ್ಕೊಂಡು ಬಂದೀನಿ. ಸಮೀಪ ಬಂದಾರ ಅಂದ್ಕೊಂಡು ಉತ್ತರ ಸರಿ ಅಂತ ತಿಳ್ಕೊತ ಬಂದೀನಿ. ಬೆನ್ನಿಗೆ ಹುಟ್ಟಿದ ಯಾಕಂದ್ರೆ ಹೇಳಿದೇವಲ್ಲ, ನಾ ಬೆನ್ನಿಗೆ ಹುಟ್ಟಿದ್ದು ಹೇಳ್ಯಾವಲ್ಲಪ್ಪ. ಸರ ಅವ್ರೇನಂದಾರ ಇದೇ ಸಣ್ಣ ಹೇಳ್ತಿದ್ರು, ಈಗ ಬರ್ತಾರ ಹೇಳ್ತಿಲಿಕ್ಕೆ ಇದ ತೇರೋರು ಸರ್. ಹಂಗಲ್ಲ, ನಾನು ಸಿಕ್ಕಿಲ್ಲ ನೇರವಾಗಿ ಹೇಳ್ಬೇಕಣ್ಣ. ಅವ್ರ ಬಾಯಿನ ಹೇಳ್ಬೇಕಲ್ಲ. ನೀ ತಿಳ್ಕೊಂಡಿ ಅಂದ್ರೆ ಅರ್ಥೇನು? ನೀ ಹೇಳ್ದಂಗೆ ನಡಿಬೇಕಲ್ಲ ಸರ್. ನಾ ಹೆಂಗೆ ಹೇಳಿ ತಿಳ್ಕೊಂಡಿರಿ? ನೀವು ತಿಳಿದಾರ ತಿಳ್ಕೊಂಡಿರಿ. ಓಕೆ ಬೇಡ. ಯಥಾ ಪ್ರಕಾರ ಸಣ್ಣ ಚಾಲ ಹೇಳ್ರಿ ಮಗನ. ಇರ್ಲಿ, ಅದೊಂದು ಯಥಾ ಪ್ರಕಾರ ಸಣ್ಣ ಯಾವುದು ಈಗ ಕೇಳಿದು ಸರ್. ನಾ ಒಂದು ಮಾತು ಎತ್ತು ಕೇಳ್ರಿ. ಒಬ್ಬರು ಹಿರಿಯರು ಹೇಳ್ತಾರ, ಕಮಿಟಿಯವ್ರು ನಾ ಬೆಲೆ ಕೊಟ್ಟಿನಿ. ಅವ್ರು ತಿಳ್ಕೊಂಡು ಅವ್ರಿಗೆ ಹೇಳಕ್ಕೆ ಬರಂಗ ತಿಳ್ಕೊಂಡು ಅವ್ರು ತಿಳಿಯಾರ ಗಪ್ಪ ಆಯ್ತು, ಮುಗಿದೋಯ್ತು, ಕ್ಲೋಸ್ ಆಯ್ತು ವಿಷಯ. ಅದು ನೀವು ಹೇಳ್ರಿಪ್ಪ. ಹೇಳ್ರಿ. ಏನಾಯ್ತು ಅಂತ ಕೇಳಿದಾರ, ಆ ಎರಡನೇ ಸಂಧಿಗೆ ಒಂದನೇ ಸಂಧಿಗೆ ಹಂಗೆ ಕೇಳೋದು, ಎರಡನೇ ಸಂಧಿಗೆ ಹಂಗದಾಗೆ ಕೇಳೋದು. ಹಾಂ, ಹಿಂಗೆ ನಡೆದದ ಯಾವಾರ ಹಂಗೆ ನಾಗಬಾರ್ದು. ಒಳ್ಳೆಯ ಗುರುಗಳು ಅದರ ತಿಳ್ಕೊಂಡು ಒಂದು ಯಥಾ ಪ್ರಕಾರ ಸಣ್ಣ ಚಾಲ ಹಾಡಿ ಸರಿಜೋಡಿ ಕಲಾವಿದ್ರ ಪಾಳಿ ಕೊಡೋನು ಸಭಾ ಶಾಂತರಾಗಬೇಕಂತ ವಿನಂತಿ. ಹೇಳ್ರಿ. ಇನ್ನು ನಾ ಕೇಳಿದಕ್ಕಂಥ ಪ್ರಶ್ನೆ ಉತ್ತರ ಏನಪ್ಪ ಅಂತ ಕೇಳಿದ್ರೆ, ಏನದ್ರಿಪ್ಪ? ಆಗಮ ಹೌದಾ? ಹೌದು. ಆಗಮ ಯಾವ ತೂಕದ ಯಾವ ಸಿದ್ಧ ಹೆಚ್ಚಿನವ ಅದ ಅಂತ ಹೇಳ್ಯಾನು. ಹೌದು. ಹೌದಾ? ಹಾ. ಇದು ಆಗಮ ತೂಕದ ಅಮಸಿದ್ಧ. ಹೌದು. ಯಾವ ಸಿದ್ಧ? ಯಾವ ಸಿದ್ಧರಿಪ್ಪ? ಅಮಸಿದ್ಧ ಆಗಮ ಹೆಚ್ಚಿನವ ಅದ. ಹಾ. ಇದು ಪುರಾಣ ಹಾಲು ಮತ್ತು ಮುತ್ತಿನ ಹಾರ. ಹೌದು. ಇದು ಹಾಲು ಮತ್ತು ಮುತ್ತಿನ ಹಾರ ಪುರಾಣದೊಳಗೆ ಹೆಂಗೈತಿ. ಹೌದು. ತಾವು ದಯವಿಟ್ಟು ನೋಡ್ಬೋದು, ಏನು ತೊಂದರೆ ಇಲ್ಲ. ಹಾಡ್ರಿ. ಪೇಜ್ ನಂಬರ್ 99. ಓಕೆ. ಮುತ್ತಿನ ಹಾರ ಹೌದಾ? ಹೆಚ್ಚಿನ ಅದಾವ. ಓಕೆ. ಹಾಂ, ಹಾಡ್ರಿ.